ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶ ಕಲ್ಪಿಸಿಕೊಡೋದಕ್ಕೆ ರಿಪಬ್ಲಿಕ್ ಕನ್ನಡ ನಿರ್ಧಾರವನ್ನು ಮಾಡಿದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ಪ್ರತಿನಿತ್ಯ ತಿಳಿಸಬಹುದು. ಇವತ್ತಿನ ವಿಷಯ ಸ್ಥಳೀಯ ಸಂಸ್ಥೆಗಳಿಗೆ ಸದ್ಯಕ್ಕೆ ಇಲ್ವ ಚುನಾವಣೆ ಭಾಗ್ಯ. ಈ ಬಗ್ಗೆ ಅಭಿಪ್ರಾಯವನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು. ನಮ್ಮ ವಾಟ್ಸಪ್ ನಂಬರ್ಗೂ ಕೂಡ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಕೂಡ ಮಾಡ್ಬೋದು. ಇನ್ನು ಎಕ್ಸ್ ಖಾತೆಯಲ್ಲೂ ಕೂಡ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಇನ್ನು ಇವತ್ತಿನ ನೀವು ಯಾವ ಕಾರಣಕ್ಕೋಸ್ಕರ ಅಭಿಪ್ರಾಯ ಹಂಚಿಕೊಳ್ಬೇಕು ಅಂತಂದರೆ ಈ ಪ್ರಶ್ನೆ, ಸ್ಥಳೀಯ ಸಂಸ್ಥೆಗಳಿಗೆ ಸದ್ಯಕ್ಕೆ ಇಲ್ವ ಚುನಾವಣೆ ಭಾಗ್ಯ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಈ ಕ್ಷಣಕ್ಕೆ ಕರೆ ಮಾಡಿ ಹಂಚಿಕೊಳ್ಳಿ. ಅದೇ ರೀತಿ ವಾಟ್ಸಪ್ನಲ್ಲೂ ಕೂಡ ಮೆಸೇಜನ್ನು ಮಾಡೋ ಮೂಲಕ ಅಭಿಪ್ರಾಯವನ್ನು ಹಂಚಿಕೊಳ್ಬೋದು. ನೋಡಿ, ಈಗ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇದ್ರು, ಇನ್ನು ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗಳು ಇಷ್ಟು ಬಾಕಿ ಇದೆ, 200 ಎಷ್ಟೋ ಇದೆ ಅಂತೇಳಿ. ನಾವು ಹೇಳ್ತೀವಿ ನಿಮಗೆ ಡೇಟಾ ಸಮೇತವಾಗಿ ಕ್ಲಿಯರ್ ನಂಬರನ್ನು ಹೇಳ್ತೀವಿ. ವೀಕ್ಷಕರೇ, ಚುನಾವಣೆಯನ್ನು ಮರೆತಿರುವಂಥ ಸರ್ಕಾರ ಒಟ್ಟು 6 ಮಹಾನಗರ ಪಾಲಿಕೆ ಚುನಾವಣೆ ಬಾಕಿ ಇದೆ. ಯಾವುದ್ಯಾವುದು? ಬೆಂಗಳೂರು, ಮಂಗಳೂರು, ಮೈಸೂರು, ದಾವಣಗೆರೆ, ಶಿವಮೊಗ್ಗ, ತುಮಕೂರು. ಈ 6 ಮಹಾನಗರಗಳ ಚುನಾವಣೆ ಬಾಕಿ ಇದೆ. ಇನ್ನು 47 ನಗರ ಸಭೆಗಳ ಚುನಾವಣೆ ಕೂಡ ಬಾಕಿ ಉಳಿದಿರೋದು. 93 ಪುರಸಭೆಗಳ ಚುನಾವಣೆ ಬಾಕಿ ಉಳಿದಿದೆ. 50 ಪಟ್ಟಣ ಪಂಚಾಯತ್ಗಳ ಚುನಾವಣೆ ಬಾಕಿ ಇದೆ. 5712 ಗ್ರಾಮ ಪಂಚಾಯತ್ಗಳ ಎಲೆಕ್ಷನ್ ಬಾಕಿ ಇದೆ. ಇನ್ನು ಈ ವರ್ಷಾಂತ್ಯಕ್ಕೆ 73 ಗ್ರಾಮ ಪಂಚಾಯಿತಿ ಅಧಿಕಾರದ ಅವಧಿ ಅಂತ್ಯ ಆಗುತ್ತೆ. ಪ್ರಿಯಾಂಕಾ ಖರ್ಗೆ ಹೇಳಿದ್ರು ಗ್ರಾಮ ಪಂಚಾಯಿತಿ 200-300 ಎಷ್ಟೋ ಅಧಿಕಾರ ಅವಧಿ ಇದೆ ಅಂತ ಹೇಳಿದ್ರಲ್ಲ, ಅಲ್ಲ, 73 ಗ್ರಾಮ ಪಂಚಾಯಿತಿಯ ಅಧಿಕಾರದ ಅವಧಿ ಅಂತ್ಯ ಆಗುತ್ತೆ. ಅದು ಈ ವರ್ಷಾಂತ್ಯಕ್ಕೆ. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶ ಕಲ್ಪಿಸಿಕೊಡೋದಕ್ಕೆ ರಿಪಬ್ಲಿಕ್ ಕನ್ನಡ ನಿರ್ಧಾರವನ್ನು ಮಾಡಿದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ಪ್ರತಿನಿತ್ಯ ತಿಳಿಸಬಹುದು. ಇವತ್ತಿನ ವಿಷಯ ಸ್ಥಳೀಯ ಸಂಸ್ಥೆಗಳಿಗೆ ಸದ್ಯಕ್ಕೆ ಇಲ್ವ ಚುನಾವಣೆ ಭಾಗ್ಯ. ಈ ಬಗ್ಗೆ ಅಭಿಪ್ರಾಯವನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು. ನಮ್ಮ ವಾಟ್ಸಪ್ ನಂಬರ್ಗೂ ಕೂಡ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಕೂಡ ಮಾಡ್ಬೋದು. ಇನ್ನು ಎಕ್ಸ್ ಖಾತೆಯಲ್ಲೂ ಕೂಡ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಇನ್ನು ಇವತ್ತಿನ ನೀವು ಯಾವ ಕಾರಣಕ್ಕೋಸ್ಕರ ಅಭಿಪ್ರಾಯ ಹಂಚಿಕೊಳ್ಬೇಕು ಅಂತಂದರೆ ಈ ಪ್ರಶ್ನೆ, ಸ್ಥಳೀಯ ಸಂಸ್ಥೆಗಳಿಗೆ ಸದ್ಯಕ್ಕೆ ಇಲ್ವ ಚುನಾವಣೆ ಭಾಗ್ಯ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಈ ಕ್ಷಣಕ್ಕೆ ಕರೆ ಮಾಡಿ ಹಂಚಿಕೊಳ್ಳಿ. ಅದೇ ರೀತಿ ವಾಟ್ಸಪ್ನಲ್ಲೂ ಕೂಡ ಮೆಸೇಜನ್ನು ಮಾಡೋ ಮೂಲಕ ಅಭಿಪ್ರಾಯವನ್ನು ಹಂಚಿಕೊಳ್ಬೋದು. ನೋಡಿ, ಈಗ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇದ್ರು, ಇನ್ನು ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗಳು ಇಷ್ಟು ಬಾಕಿ ಇದೆ, 200 ಎಷ್ಟೋ ಇದೆ ಅಂತೇಳಿ. ನಾವು ಹೇಳ್ತೀವಿ ನಿಮಗೆ ಡೇಟಾ ಸಮೇತವಾಗಿ ಕ್ಲಿಯರ್ ನಂಬರನ್ನು ಹೇಳ್ತೀವಿ. ವೀಕ್ಷಕರೇ, ಚುನಾವಣೆಯನ್ನು ಮರೆತಿರುವಂಥ ಸರ್ಕಾರ ಒಟ್ಟು 6 ಮಹಾನಗರ ಪಾಲಿಕೆ ಚುನಾವಣೆ ಬಾಕಿ ಇದೆ. ಯಾವುದ್ಯಾವುದು? ಬೆಂಗಳೂರು, ಮಂಗಳೂರು, ಮೈಸೂರು, ದಾವಣಗೆರೆ, ಶಿವಮೊಗ್ಗ, ತುಮಕೂರು. ಈ 6 ಮಹಾನಗರಗಳ ಚುನಾವಣೆ ಬಾಕಿ ಇದೆ. ಇನ್ನು 47 ನಗರ ಸಭೆಗಳ ಚುನಾವಣೆ ಕೂಡ ಬಾಕಿ ಉಳಿದಿರೋದು. 93 ಪುರಸಭೆಗಳ ಚುನಾವಣೆ ಬಾಕಿ ಉಳಿದಿದೆ. 50 ಪಟ್ಟಣ ಪಂಚಾಯತ್ಗಳ ಚುನಾವಣೆ ಬಾಕಿ ಇದೆ. 5712 ಗ್ರಾಮ ಪಂಚಾಯತ್ಗಳ ಎಲೆಕ್ಷನ್ ಬಾಕಿ ಇದೆ. ಇನ್ನು ಈ ವರ್ಷಾಂತ್ಯಕ್ಕೆ 73 ಗ್ರಾಮ ಪಂಚಾಯಿತಿ ಅಧಿಕಾರದ ಅವಧಿ ಅಂತ್ಯ ಆಗುತ್ತೆ. ಪ್ರಿಯಾಂಕಾ ಖರ್ಗೆ ಹೇಳಿದ್ರು ಗ್ರಾಮ ಪಂಚಾಯಿತಿ 200-300 ಎಷ್ಟೋ ಅಧಿಕಾರ ಅವಧಿ ಇದೆ ಅಂತ ಹೇಳಿದ್ರಲ್ಲ, ಅಲ್ಲ, 73 ಗ್ರಾಮ ಪಂಚಾಯಿತಿಯ ಅಧಿಕಾರದ ಅವಧಿ ಅಂತ್ಯ ಆಗುತ್ತೆ. ಅದು ಈ ವರ್ಷಾಂತ್ಯಕ್ಕೆ. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶ ಕಲ್ಪಿಸಿಕೊಡೋದಕ್ಕೆ ರಿಪಬ್ಲಿಕ್ ಕನ್ನಡ ನಿರ್ಧಾರವನ್ನು ಮಾಡಿದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ಪ್ರತಿನಿತ್ಯ ತಿಳಿಸಬಹುದು. ಇವತ್ತಿನ ವಿಷಯ ಸ್ಥಳೀಯ ಸಂಸ್ಥೆಗಳಿಗೆ ಸದ್ಯಕ್ಕೆ ಇಲ್ವ ಚುನಾವಣೆ ಭಾಗ್ಯ. ಈ ಬಗ್ಗೆ ಅಭಿಪ್ರಾಯವನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು. ನಮ್ಮ ವಾಟ್ಸಪ್ ನಂಬರ್ಗೂ ಕೂಡ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಕೂಡ ಮಾಡ್ಬೋದು. ಇನ್ನು ಎಕ್ಸ್ ಖಾತೆಯಲ್ಲೂ ಕೂಡ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಇನ್ನು ಇವತ್ತಿನ ನೀವು ಯಾವ ಕಾರಣಕ್ಕೋಸ್ಕರ ಅಭಿಪ್ರಾಯ ಹಂಚಿಕೊಳ್ಬೇಕು ಅಂತಂದರೆ ಈ ಪ್ರಶ್ನೆ, ಸ್ಥಳೀಯ ಸಂಸ್ಥೆಗಳಿಗೆ ಸದ್ಯಕ್ಕೆ ಇಲ್ವ ಚುನಾವಣೆ ಭಾಗ್ಯ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಈ ಕ್ಷಣಕ್ಕೆ ಕರೆ ಮಾಡಿ ಹಂಚಿಕೊಳ್ಳಿ. ಅದೇ ರೀತಿ ವಾಟ್ಸಪ್ನಲ್ಲೂ ಕೂಡ
ಮೆಸೇಜನ್ನು ಮಾಡೋ ಮೂಲಕ ಅಭಿಪ್ರಾಯವನ್ನು ಹಂಚಿಕೊಳ್ಬೋದು. ನೋಡಿ, ಈಗ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇದ್ರು, ಇನ್ನು ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗಳು ಇಷ್ಟು ಬಾಕಿ ಇದೆ, 200 ಎಷ್ಟೋ ಇದೆ ಅಂತೇಳಿ. ನಾವು ಹೇಳ್ತೀವಿ ನಿಮಗೆ ಡೇಟಾ ಸಮೇತವಾಗಿ ಕ್ಲಿಯರ್ ನಂಬರನ್ನು ಹೇಳ್ತೀವಿ. ವೀಕ್ಷಕರೇ, ಚುನಾವಣೆಯನ್ನು ಮರೆತಿರುವಂಥ ಸರ್ಕಾರ ಒಟ್ಟು 6 ಮಹಾನಗರ ಪಾಲಿಕೆ ಚುನಾವಣೆ ಬಾಕಿ ಇದೆ. ಯಾವುದ್ಯಾವುದು? ಬೆಂಗಳೂರು, ಮಂಗಳೂರು, ಮೈಸೂರು, ದಾವಣಗೆರೆ, ಶಿವಮೊಗ್ಗ, ತುಮಕೂರು. ಈ 6 ಮಹಾನಗರಗಳ ಚುನಾವಣೆ ಬಾಕಿ ಇದೆ. ಇನ್ನು 47 ನಗರ ಸಭೆಗಳ ಚುನಾವಣೆ ಕೂಡ ಬಾಕಿ ಉಳಿದಿರೋದು. 93 ಪುರಸಭೆಗಳ ಚುನಾವಣೆ ಬಾಕಿ ಉಳಿದಿದೆ. 50 ಪಟ್ಟಣ ಪಂಚಾಯತ್ಗಳ ಚುನಾವಣೆ ಬಾಕಿ ಇದೆ. 5712 ಗ್ರಾಮ ಪಂಚಾಯತ್ಗಳ ಎಲೆಕ್ಷನ್ ಬಾಕಿ ಇದೆ. ಇನ್ನು ಈ ವರ್ಷಾಂತ್ಯಕ್ಕೆ 73 ಗ್ರಾಮ ಪಂಚಾಯಿತಿ ಅಧಿಕಾರದ ಅವಧಿ ಅಂತ್ಯ ಆಗುತ್ತೆ. ಪ್ರಿಯಾಂಕಾ ಖರ್ಗೆ ಹೇಳಿದ್ರು ಗ್ರಾಮ ಪಂಚಾಯಿತಿ 200-300 ಎಷ್ಟೋ ಅಧಿಕಾರ ಅವಧಿ ಇದೆ ಅಂತ ಹೇಳಿದ್ರಲ್ಲ, ಅಲ್ಲ, 73 ಗ್ರಾಮ ಪಂಚಾಯಿತಿಯ ಅಧಿಕಾರದ ಅವಧಿ ಅಂತ್ಯ ಆಗುತ್ತೆ. ಅದು ಈ ವರ್ಷಾಂತ್ಯಕ್ಕೆ. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶ ಕಲ್ಪಿಸಿಕೊಡೋದಕ್ಕೆ ರಿಪಬ್ಲಿಕ್ ಕನ್ನಡ ನಿರ್ಧಾರವನ್ನು ಮಾಡಿದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ಪ್ರತಿನಿತ್ಯ ತಿಳಿಸಬಹುದು. ಇವತ್ತಿನ ವಿಷಯ, ಸ್ಥಳೀಯ ಸಂಸ್ಥೆಗಳಿಗೆ ಸದ್ಯಕ್ಕೆ ಇಲ್ವಾ ಚುನಾವಣೆ ಭಾಗ್ಯ. ಈ ಬಗ್ಗೆ ಅಭಿಪ್ರಾಯವನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸ್ಬೋದು. ನಮ್ಮ ವಾಟ್ಸಪ್ ನಂಬರ್ಗೂ ಕೂಡ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಕೂಡ ಮಾಡ್ಬೋದು. ಇನ್ನು ಎಕ್ಸ್ ಖಾತೆಯಲ್ಲೂ ಕೂಡ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಇನ್ನು ಇವತ್ತಿನ ನೀವು ಯಾವ ಕಾರಣಕ್ಕೋಸ್ಕರ ಅಭಿಪ್ರಾಯ ಹಂಚಿಕೊಳ್ಬೇಕು ಅಂತಂದರೆ ಈ ಪ್ರಶ್ನೆ, ಸ್ಥಳೀಯ ಸಂಸ್ಥೆಗಳಿಗೆ ಸದ್ಯಕ್ಕೆ ಇಲ್ವಾ ಚುನಾವಣೆ ಭಾಗ್ಯ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಈ ಕ್ಷಣಕ್ಕೆ ಕರೆ ಮಾಡಿ ಹಂಚಿಕೊಳ್ಳಿ. ಅದೇ ರೀತಿ ವಾಟ್ಸಪ್ನಲ್ಲೂ ಕೂಡ ಮೆಸೇಜನ್ನು ಮಾಡೋ ಮೂಲಕ ಅಭಿಪ್ರಾಯವನ್ನು ಹಂಚಿಕೊಳ್ಬೋದು. ನೋಡಿ, ಈಗ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇದ್ರು, ಇನ್ನು ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗಳು ಇಷ್ಟು ಬಾಕಿ ಇದೆ, 200 ಎಷ್ಟೋ ಇದೆ ಅಂತೇಳಿ. ನಾವು ಹೇಳ್ತೀವಿ ನಿಮಗೆ ಡೇಟಾ ಸಮೇತವಾಗಿ ಕ್ಲಿಯರ್ ನಂಬರನ್ನು ಹೇಳ್ತೀವಿ. ವೀಕ್ಷಕರೇ, ಚುನಾವಣೆಯನ್ನು ಮರೆತಿರುವಂಥ ಸರ್ಕಾರ ಒಟ್ಟು 6 ಮಹಾನಗರ ಪಾಲಿಕೆ ಚುನಾವಣೆ ಬಾಕಿ ಇದೆ. ಯಾವುದ್ಯಾವುದು? ಬೆಂಗಳೂರು, ಮಂಗಳೂರು, ಮೈಸೂರು, ದಾವಣಗೆರೆ, ಶಿವಮೊಗ್ಗ, ತುಮಕೂರು. ಈ 6 ಮಹಾನಗರಗಳ ಚುನಾವಣೆ ಬಾಕಿ ಇದೆ. ಇನ್ನು 47 ನಗರ ಸಭೆಗಳ ಚುನಾವಣೆ ಕೂಡ ಬಾಕಿ ಉಳಿದಿರೋದು. 93 ಪುರಸಭೆಗಳ ಚುನಾವಣೆ ಬಾಕಿ ಉಳಿದಿದೆ. 50 ಪಟ್ಟಣ ಪಂಚಾಯತ್ಗಳ ಚುನಾವಣೆ ಬಾಕಿ ಇದೆ. 5712 ಗ್ರಾಮ ಪಂಚಾಯತ್ಗಳ ಎಲೆಕ್ಷನ್ ಬಾಕಿ ಇದೆ. ಇನ್ನು ಈ ವರ್ಷಾಂತ್ಯಕ್ಕೆ 73 ಗ್ರಾಮ ಪಂಚಾಯಿತಿ ಅಧಿಕಾರದ ಅವಧಿ ಅಂತ್ಯ ಆಗುತ್ತೆ. ಪ್ರಿಯಾಂಕಾ ಖರ್ಗೆ ಹೇಳಿದ್ರು ಗ್ರಾಮ ಪಂಚಾಯಿತಿ 200-300 ಎಷ್ಟೋ ಅಧಿಕಾರ ಅವಧಿ ಇದೆ ಅಂತ ಹೇಳಿದ್ರಲ್ಲ, ಅಲ್ಲ, 73 ಗ್ರಾಮ ಪಂಚಾಯಿತಿಯ ಅಧಿಕಾರದ ಅವಧಿ ಅಂತ್ಯ ಆಗುತ್ತೆ. ಅದು ಈ ವರ್ಷಾಂತ್ಯಕ್ಕೆ.